ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭರತ್ ಬಿಲ್ಡ್ಸ್. ಟುಡೇಸ್ ಟಾಪಿಕ್, ವಾಟ್ಸ್ಆಪ್ ನಲ್ಲಿ ಬ್ಲೂ ಟಿಕ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆಸೇಜ್ ರೀಡ್ ಆಗಿದೆ ಇಲ್ವಾ ಅಂತ. ಆದ್ರೆ ಕ್ವೆಶನ್ ಏನಂದ್ರೆ, ವಾಟ್ಸ್ಆಪ್ ಗೆ ಹೇಗ್ ಗೊತ್ತಾಗುತ್ತೆ ನೀವು ಮೆಸೇಜ್ ಓಪನ್ ಮಾಡಿದೀರಾ ಅಂತ, ರಿಪ್ಲೈ ಮಾಡಿದೀರಾ, ಟೈಪಿಂಗ್ ಕೂಡ ಮಾಡಿಲ್ಲ, ಆದ್ರೆ ಸೆಂಡರ್ಗೆ ರೀಡ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಇದು ಮ್ಯಾಜಿಕ್ಕಾ? ಇದರಿಂದ ಸ್ಪೈ ಟೆಕ್ನಾಲಜಿ ಇದೆಯಾ? ಇಲ್ಲ ಅಂದ್ರೆ ಇದ್ರ ಹಿಂದೆ ಇರೋ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಟೆಕ್ ಪ್ರೋಸೆಸ್ ಇದೆಯಾ? ಮತ್ತೆ ಕೆಲವರು ಬ್ಲೂಟೂತ್ ನ ಹೈಡ್ ಮಾಡ್ತಾರೆ. ಈ ಬ್ಲೂಟಿಕ್ ಹೈಡ್ ಮಾಡೋದ್ರಿಂದ ಏನಾಗುತ್ತೆ? ಅದು ಹೇಗ್ ಪಾಸಿಬಲ್? ಲೆಟ್ಸ್ ಸಾಲ್ವ್ ದ ವಾಟ್ಸ್ಆಪ್ ಬ್ಲೂಟಿಕ್ ಮಿಸ್ಟ್ರಿ. ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್. ವೆನ್ ಯು ಟೈಪ್ ಸಮಥಿಂಗ್ ಮೆಸೇಜ್ ಅಂಡ್ ಇಟ್ ಸೆಂಡ್ ಬಟನ್, ನೀವು ಸೆಂಡ್ ಮಾಡಿದ ನೆಕ್ಸ್ಟ್ ಕ್ಷಣನೇ ಮೆಸೇಜ್ ಡೈರೆಕ್ಟ್ ಆಗಿ ನಿಮ್ ಫ್ರೆಂಡ್ ಫೋನ್ಗೆ ರೀಚ್ ಆಗಲ್ಲ. ಆಕ್ಚುಲಿ ಮೊದಲು ಅದು ವಾಟ್ಸ್ಆಪ್ ಸರ್ವರ್ಗೆ ರೀಚ್ ಆಗುತ್ತೆ. ಎಲ್ಲಿಗೆ ರೀಚ್ ಆಗುತ್ತೆ ಅಂದ್ರೆ, ಬಿಫೋರ್ ಜಂಪ್ ಇನ್ ಟು ದಿ ಸರ್ವರ್, ಇಟ್ಸ್ ರೀಚಸ್ ಟು ದಿ ವಾಟ್ಸ್ಆಪ್ ಸರ್ವರ್ಗೆ ರೀಚ್ ಆಗುತ್ತೆ, ನಾಟ್ ಡೈರೆಕ್ಟ್ಲಿ ಟು ಯುವರ್ ಫ್ರೆಂಡ್ಸ್ ಫೋನ್ಗೆ ರೀಚ್ ಆಗಲ್ಲ. ವಾಟ್ಸ್ಆಪ್ ಸರ್ವರ್ ಮೆಸೇಜ್ ರಿಸೀವ್ ಮಾಡಿದ ಮೂಮೆಂಟ್ ಅಲ್ಲಿ ಫಸ್ಟ್ ನಿಮಗೆ ಕನ್ಫರ್ಮೇಶನ್ಗೆ ಏನ್ ಬರುತ್ತೆ ಅಂದ್ರೆ, ಜಸ್ಟ್ ಒನ್ ಸ್ಮಾಲ್ ಸಿಂಗಲ್ ಗ್ರೇ ಟಿಕ್ ಬರುತ್ತೆ, ಲೈಕ್ ದಿಸ್. ಸೊ ಒನ್ ಟಿಕ್ ಆದ್ರೆ ಇವಾಗ ಏನಂತ, ನಿಮ್ ಮೆಸೇಜು ಸೆಂಡ್ ಆಗಿದೆ. ಸೆಂಡ್ ಆಗಿರೋದು ಎಲ್ಲಿಗೆ ರಿಸೀವ್ ಆಗಿದೆ ಅಂದ್ರೆ ಸರ್ವರ್ಗೆ ರಿಸೀವ್ ಆಗಿದೆ ಅಂತ ಅನ್ಕೊಳ್ಳಿ. ವಾಟ್ಸ್ಆಪ್ ಗಾಟ್ ಯುವರ್ ಮೆಸೇಜ್, ಫ್ರೆಂಡ್ಗೆ ಇನ್ನೂ ಮೆಸೇಜ್ ರೀಚ್ ಆಗಿಲ್ಲ, ಜಸ್ಟ್ ಸರ್ವರ್ ರಿಸೀವ್ ಮಾಡಿದೆ ಅಷ್ಟೇ. ಆಫ್ಟರ್ ಸಕ್ಸಸ್ಫುಲಿ ರಿಸೀವ್ ಆಫ್ ಯುವರ್ ಮೆಸೇಜ್ ಟು ದಿ ವಾಟ್ಸ್ಆಪ್ ಸರ್ವರ್ ಇವಾಗ ಏನ್ ಮಾಡುತ್ತೆ ಅಂದ್ರೆ, ಆ ಮೆಸೇಜ್ ನ ಡೈರೆಕ್ಟ್ಲಿ ನಿಮ್ ಫ್ರೆಂಡ್ ಡಿವೈಸ್ಗೆ ಸೆಂಡ್ ಮಾಡುತ್ತೆ ಥ್ರೂ ಡೇಟಾ ಪ್ಯಾಕೆಟ್ಸ್ ತರ. ಸೊ ಮೆಸೇಜ್ ಇವಾಗ ವಾಟ್ಸ್ಆಪ್ ಸರ್ವರ್ ಇಂದ ನಿಮ್ ಫ್ರೆಂಡ್ ಫೋನಿಗೆ ರೀಚ್ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ಗೆ ಒನ್ ಟಿಕ್ ಇತ್ತಲ್ಲ, ಒಂದು ಗ್ರೇ ಟಿಕ್ ಇಂದ ಡೈರೆಕ್ಟ್ಲಿ ಮಿಸ್ಟೀರಿಯಸ್ ಟೂ ಗ್ರೇ ಟಿಕ್ಸ್ಗೆ ಚೇಂಜ್ ಆಗುತ್ತೆ, ಲೈಕ್ ದಿಸ್. ಯು ಅಬ್ಸರ್ವಿಂಗ್ ರೈಟ್? ಈ ತರ ಚೇಂಜ್ ಆಗುತ್ತೆ. ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಅವ್ರು ಇನ್ನೂ ಮೆಸೇಜ್ ರೀಡ್ ಮಾಡಿಲ್ಲ. ಮೆಸೇಜ್ ಜಸ್ಟ್ ಡೆಲಿವರಿ ಆಗಿದೆ, ಬಟ್ ಮೆಸೇಜ್ ರೀಡ್ ಆಗಿಲ್ಲ. ಅದಕ್ಕೆ ಇಟ್ ಈಸ್ ಸ್ಟಿಲ್ ಇನ್ ಗ್ರೇ ಟೂ ಡಬಲ್ ಟಿಕ್ಸ್ ಅಲ್ಲೇ ಇದೆ, ನಾಟ್ ದಿ ಬ್ಲೂ ಟಿಕ್. ಈಗ ರಿಯಲ್ ಸೀಕ್ರೆಟ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇವಾಗ ಏನಾಗುತ್ತೆ ಅಂದ್ರೆ, ನಿಮ್ ಫ್ರೆಂಡ್ ಚಾಟ್ ಓಪನ್ ಮಾಡಿದ ನೆಕ್ಸ್ಟ್ ಫ್ಯೂ ಮಿಲಿ ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವಾಟ್ಸ್ಆಪ್ ಏನ್ ಮಾಡುತ್ತೆ, ವಾಟ್ಸ್ಆಪ್ ಈಸ್ ಕ್ಲೆವರ್, ವೆರಿ ಕ್ಲೆವರ್. ಏನಂತಂದ್ರೆ, ಒಂದು ಅಕ್ನಾಲೆಜ್ಮೆಂಟ್ ಮೆಸೇಜ್ ನ ಕಳಿಸುತ್ತೆ. ಯಾವ ರೀತಿ ಮೆಸೇಜ್ ಕಳಿಸುತ್ತೆ ಅಂದ್ರೆ, ದಿಸ್ ಮೆಸೇಜ್ ಹ್ಯಾಸ್ ಬಿನ್ ಓಪನ್ ಲೈಕ್ ದಿಸ್. ಯು ಆರ್ ಓಪನ್ ಆರ್ ಯು ರೀಡ್ ಸಮಥಿಂಗ್, ದ ಸೆಂಡರ್ ಆಕ್ಚುಲಿ ಓಪನ್ ದಿಸ್ ಮೆಸೇಜ್ ಅನ್ನೋ ರೀತಿ ಕನ್ವೆ ಮಾಡೋದು ಒಂದು ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲು ನಿಮ್ಗೆ ಗೊತ್ತಾಗದೆ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಈ ಸಿಗ್ನಲ್ ಅಂದ್ರೆ, ಅಕ್ನಾಲೆಜ್ಮೆಂಟ್ ಕಳ್ಸೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಆಲ್ ದಿಸ್ ಹ್ಯಾಪನ್ಸ್ ಇನ್ ವೆರಿ ಫ್ಯೂ ಮಿಲಿ ಸೆಕೆಂಡ್ಸ್ ಅಲ್ಲಿ ನಡೆಯುತ್ತೆ. ಒಂದ್ ರೀಡ್ ಕನ್ಫರ್ಮೇಶನ್ ರಿಕ್ವೆಸ್ಟ್ ಸರ್ವರ್ಗೆ ಹೋಗುತ್ತೆ. ಈ ಪ್ರೋಸೆಸ್ ಮಿಲಿ ಸೆಕೆಂಡ್ಸ್ ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ, ವಿತೌಟ್ ಎನಿ ಡಿಲೇ. ಈಗ ವಾಟ್ಸ್ಆಪ್ ಸರ್ವರ್ಗೆ ರೀಡ್ ಸಿಗ್ನಲ್ ಸಿಕ್ಕಿದೆ. ಸರ್ವರ್ ಏನ್ ಮಾಡುತ್ತೆ, ಅಗೇನ್ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಕ್ಕೆ ನಿಮ್ ಫೋನ್ಗೆ ಎಸ್ ಮೆಸೇಜ್ ಇಸ್ ಓಪನ್ ಅಂತ ಮೆಸೇಜ್ ಕಳಿಸುತ್ತೆ. ಆಮೇಲೆ ಸರ್ವರ್ ನಿಮ್ ಫೋನ್ಗೆ ಅಪ್ಡೇಟ್ ಸೆಂಡ್ ಮಾಡ್ತಾ ಇರುತ್ತೆ, ಈ ಮೆಸೇಜ್ ಓಪನ್ ಆಗಿದೆ ಅಂತ. ದೆನ್ ಅಗೇನ್ ಗ್ರೇ ಟಿಕ್ಸ್ ಇಸ್ ಕನ್ವರ್ಟೆಡ್ ಇಂಟು ಡಬಲ್ ಬ್ಲೂ ಟಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಆಸ್ ಲೈಕ್ ದಿಸ್. ಹಿಯರ್ ಯು ಸಿ ಡಬಲ್ ಟಿಕ್ ಆಗಿದೆ, ಬಟ್ ಗ್ರೇ ಟಿಕ್ಸ್ ಅಲ್ಲೇ ಇದೆ. ದೆನ್ ವಾಟ್ಸ್ಆಪ್ ಸರ್ವರು ಮೆಸೇಜ್ ನ ಫಾರ್ವರ್ಡ್ ಮಾಡಿದ್ಮೇಲೆ, ಅಂದ್ರೆ ಅಕ್ನಾಲೆಜ್ಮೆಂಟ್ ಮೆಸೇಜ್, ದಿಸ್ ಮೆಸೇಜ್ ಹ್ಯಾಸ್ ಬಿನ್ ಓಪನ್ಡ್ ಅಂತ ಮೆಸೇಜ್ ಕನ್ವೆ ರಿಸೀವ್ ಮಾಡ್ಕೊಂಡ ಮೇಲೆನೆ ನಿಮ್ ಫೋನಿಗೆ ಅಗೇನ್ ಡಬಲ್ ಬ್ಲೂ ಟಿಕ್ ನ ಅಪ್ಡೇಷನ್ ಕೊಡುತ್ತೆ. ಸೊ ದಿಸ್ ಈಸ್ ಹೌ ಬ್ಲೂ ಟಿಕ್ ವರ್ಕ್ ಆಗುತ್ತೆ. ಇನ್ನೊಂದು ಮಿಸ್ಟ್ರಿ ಪಾಯಿಂಟ್ ಏನಂದ್ರೆ, ಸೊ ವಾಟ್ಸ್ಆಪ್ ಮೆಸೇಜ್ ಕಂಟೆಂಟ್ ನೋಡಿ ಡಿಸೈಡ್ ಮಾಡ್ತಾ ಇಲ್ಲ ಇಲ್ಲಿ, ಅದು ರಿಸೀವ್ ಮಾಡೋದು ರೀಡ್ ಕನ್ಫರ್ಮೇಶನ್ ಮೆಸೇಜ್, ಅಂದ್ರೆ ಅಕ್ನಾಲೆಜ್ಮೆಂಟ್ ಮೆಸೇಜ್ ಓಪನ್ ಮಾಡಿದರೆ ರೀಡ್ ಆಗಿದೆ ಅನ್ನೋ ಜಸ್ಟ್ ಒಂದು ಅಕ್ನಾಲೆಜ್ಮೆಂಟ್ ಮಾತ್ರ ಡಿಪೆಂಡ್ ಆಗುತ್ತೆ. ಇಟ್ಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಹೌ ಮೆನಿ ಲೈನ್ಸ್ ಆಫ್ ಟೆಕ್ಸ್ಟ್ ಯು ಹ್ಯಾವ್ ಟೆಕ್ಸ್ಟೆಡ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಲ್ಲ. ಆರ್ ಇಟ್ ಮೇ ಬಿ ವಾಯ್ಸ್ ಕಾಲ್ or voice note, whatever it may be. When you open the chat box, the acknowledgement will receive to the WhatsApp server. That WhatsApp server will automatically sends to the sender's phone. Like this, ಇದು ಯಾವುದೇ ಥರ್ಡ್ ಪಾರ್ಟಿ ಸಿಂಬಲ್ಸ್ ನ
ಟ್ರಸ್ಟ್ ಮಾಡಲ್ಲ. ಅದು ಟ್ರಸ್ಟ್ ಮಾಡೋದು ಜಸ್ಟ್ ಒಂದು ರೀಡ್ ಕನ್ಫರ್ಮೇಶನ್ ಸಿಗ್ನಲ್, ಅಂದ್ರೆ ಅಕ್ನಾಲೆಜ್ಮೆಂಟ್ ನ ಟ್ರಸ್ಟ್ ಮಾಡುತ್ತೆ. ದಟ್ಸ್ ದ ಸೀಕ್ರೆಟ್ ಬಿಹೈಂಡ್ ದಿ ಬ್ಲೂ ಟಿಕ್. ಆದ್ರೆ ವೇಟ್, ಕೆಲವರ ಮೆಸೇಜು ರೀಡ್ ಆಗಿದ್ರು ಕೂಡ ಸ್ಟಿಲ್ ಬ್ಲೂ ಟಿಕ್ ಬರಲ್ಲ. ಸಮ್ ಇಂಟೆಲಿಜೆಂಟ್ ಫೆಲೋಸ್ ಇದನ್ನ ಆಫ್ ಮಾಡಿರ್ತಾರೆ. ಯಾವ್ದನ್ನ ಆಫ್ ಮಾಡಿರ್ತಾರೆ ಅಂದ್ರೆ, ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಅಲ್ಲಿ ಪ್ರೈವಸಿ ಸೆಕ್ಯೂರಿಟಿ ಸೆಟ್ಟಿಂಗ್ ಅಲ್ಲಿ ರೀಡ್ ರೆಸಿಪ್ಟ್ ಆಪ್ಷನ್ ಇರುತ್ತಲ್ಲ, ರೀಡ್ ರೆಸಿಪ್ಟ್ ಆಪ್ಷನ್ ಟಾಗಲ್ ಬಾರ್ ನ ಡಿಸೇಬಲ್ ಮಾಡಿರ್ತಾರೆ. ಈ ಡಿಸೇಬಲ್ ಮಾಡಿರೋದ್ರಿಂದ ಅಕ್ನಾಲೆಜ್ಮೆಂಟ್ ಅಂದ್ರೆ ರೀಡ್ ಕನ್ಫರ್ಮೇಶನ್ ಸಿಗ್ನಲ್ ಪಾಸ್ ಆಗಲ್ಲ. ಸಿಗ್ನಲ್ ಪಾಸ್ ಆಗಲ್ಲ ಅಂದ್ರೆ ವಾಟ್ಸ್ಆಪ್ ಸರ್ವರ್ಗೆ ನೀವು ಮೆಸೇಜ್ ಓಪನ್ ಮಾಡಿದರೆ ಇಲ್ವಾ ಅಂತ ಗೊತ್ತಾಗಲ್ಲ. ವಾಟ್ಸ್ಆಪ್ ಸರ್ವರ್ ಬ್ಲೂಟಿಕ್ ಎನೇಬಲ್ ಮೆಸೇಜ್ ನ ಕಳ್ಸಲ್ಲ. ಅವಾಗ ಬ್ಲೂ ಡಬಲ್ ಟಿಕ್ ಮೆಸೇಜ್ ನಿಮಗೆ ಕಾಣಿಸಲ್ಲ, ಅವರು ನೋಡಿದಾರ ಇಲ್ವಾ ಅಂತ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ರೀಡ್ ರೆಸಿಪ್ಟ್ ಆಫ್ ಮಾಡಿದ್ರು ಕೂಡ ಗ್ರೂಪ್ ಮೆಸೇಜಸ್ಗೆ ಆಗ್ಲಿ ಆರ್ ವಾಯ್ಸ್ ಚಾಟ್ಗೆ ಆಗ್ಲಿ ಬ್ಲೂ ಟಿಕ್ ಆಫ್ ಮಾಡಿದ್ರು ಕೂಡ, ಈವನ್ ದೋ ಯು ಓಪನ್ ದ ಚಾಟ್, ಬ್ಲೂ ಟಿಕ್ ವಿಲ್ ಎನೇಬಲ್ಡ್. ಮೆಸೇಜ್ ಆಟೋಮೆಟಿಕಲಿ ಅಕ್ನಾಲೆಜ್ಮೆಂಟ್ ಪಾಸ್ ಆಗುತ್ತೆ, ಬ್ಲೂ ಟಿಕ್ ವಿಸಿಬಲ್ ಕಾಣಿಸುತ್ತೆ ಸೆಂಡರ್ಗೆ, ರಿಸೀವರ್ ಓಪನ್ ಮಾಡಿದಾರ ಇಲ್ವಾ ಅಂತ. ಇಂಡಿವಿಜುವಲ್ ಡಿವೈಸ್ ಸೆಟ್ಟಿಂಗ್ಸ್ ಮಾತ್ರ ಚಾನ್ಸ್ ಆಗುತ್ತೆ, ನಾಟ್ ಇನ್ ದಿ ಗ್ರೂಪ್ ಮೆಸೇಜಸ್, ನಾಟ್ ಇನ್ ದಿ ವಾಯ್ಸ್ ಚಾಟ್. ಬಿಕಾಸ್ ಆಫ್ ದಿ ವಾಟ್ಸ್ಆಪ್ ಇನ್ಬಿಲ್ಟ್ ಎನ್ಕ್ರಿಪ್ಷನ್ ಪರ್ಪಸ್ ಇಂದ ಈ ಪ್ರೋಸೆಸ್ ಇವೆರಡಕ್ಕೆ ಡಿಸೇಬಲ್ ಆಗಿದೆ. ಬಟ್ ಇಟ್ಸ್ ಓನ್ಲಿ ಫಾರ್ ದಿ ಇಂಡಿವಿಜುವಲ್. ಡಬಲ್ ಟಿಕ್ ಟಾಗಲ್ ನ ಆಫ್ ಮಾಡಿದ್ರೆ, ಅಂದ್ರೆ ರೀಡ್ ರೆಸಿಪ್ಟ್ ನ ಆಫ್ ಮಾಡಿದ್ರೆ, ಇಲ್ಲಿ ವಿಸಿಬಿಲಿಟಿ ಬ್ಲೂ ಟಿಕ್ ಇರಲ್ಲ. ಇನ್ಸ್ಟೆಡ್ ಆಫ್ ವಿಸಿಬಿಲಿಟಿ ಡಬಲ್ ಗ್ರೇ ಟಿಕ್ಸ್ ಇರುತ್ತೆ, ಲೈಕ್ ದಿಸ್, ನಾಟ್ ಲೈಕ್ ದಿಸ್. But how do some people hide blue tick ಅಂತ ಬಂದ್ರೆ, this process I have already explained in the previous slide itself. ಅಂದ್ರೆ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಹೋಗಿ ಪ್ರೈವಸಿ ಸೆಟ್ಟಿಂಗ್ ಅಲ್ಲಿ ರೀಡ್ ರೆಸಿಪ್ಟ್ ಅನ್ನೋ ಒಂದು ಟಾಗಲ್ ನ ಡಿಸೇಬಲ್ ಅಂದ್ರೆ ಆಫ್ ಮಾಡಿದ್ರೆ ಸಾಕು, ರೀಡ್ ಕನ್ಫರ್ಮೇಶನ್ ಮೆಸೇಜ್ ಹೋಗಲ್ಲ. ರೀಡ್ ಕನ್ಫರ್ಮೇಶನ್ ಮೆಸೇಜ್ ಹೋಗಲ್ಲ ಅಂದ್ಮೇಲೆ ಇದೇ ರೀತಿ ಡಬಲ್ ಬ್ಲೂ ಟಿಕ್ ಮೆಸೇಜ್ ಕೂಡ ಸೆಂಡರ್ಗೆ ಡಿಸ್ಪ್ಲೇ ಆಗಲ್ಲ. ಬಿಕಾಸ್ ಆಫ್ ಓನ್ಲಿ ದಿ ರೀಡ್ ಕನ್ಫರ್ಮೇಶನ್ ಸಿಗ್ನಲ್ ನ ವಾಟ್ಸ್ಆಪ್ ಸರ್ವರ್ಗೆ ರೀಚ್ ಆಗಲ್ಲ. ವಾಟ್ಸ್ಆಪ್ ಸರ್ವರ್ ಬ್ಯಾಕ್ ದಿ ಸೆಂಡರ್ ಮೊಬೈಲ್ಗೆ ರೀಚ್ ಮಾಡಲ್ಲ. ಏನ್ ರೀಚ್ ಮಾಡಲ್ಲ? ಬ್ಲೂಟಿಕ್ ನ ನೋಟಿಫಿಕೇಶನ್ ಅಪ್ಡೇಟ್ ಮಾಡಲ್ಲ, ಜಸ್ಟ್ ಬಿಕಾಸ್ ಆಫ್ ದಿಸ್ ರೀಡ್ ರೆಸಿಪ್ಟ್ ಆಫ್. Settings deep dive, where to turn it off. As I already mentioned, WhatsApp setting privacy, in the privacy read receipt. Before and after differences ನೋಡಿ, like before double blue tick ಬರ್ತಾ ಇತ್ತು, after off this read receipt you will only receive the 2 double tick only, but gray 2 double ticks, not like this one. Blue double ticks ಬರ್ತಾ ಇಲ್ಲ, like this, just gray double 2 tick ಬರ್ತಾ ಇದೆ. This is how it works. ಈ ಬ್ಲೂ ಟಿಕ್ ಆಫ್ ಮಾಡೋ ಸಿಂಬಲ್ ಇಂದ ಏನಾದ್ರೂ ಸೇಫ್ ಅಂಡ್ ಪ್ರೈವಸಿ ಇದೆಯಾ ಇದರಲ್ಲಿ? ವಿತ್ ರೆಸ್ಪೆಕ್ಟ್ ಟು 2 ಆಪ್ಷನ್ಸ್ ಐ ವಿಲ್ ಟಾಕ್. ವಿತ್ ರೆಸ್ಪೆಕ್ಟ್ ಟು ಇಂಡಿವಿಜುವಲ್, ನಿಮ್ಮ ಆಕ್ಟಿವಿಟೀಸ್ ಬೇರೆಯವ್ರಿಗೆ ವಿಸಿಬಲ್ ಆಗಬಾರ್ದು ಅಂತ ಅಂದ್ರೆ, then you can go and turn off, then delete your data at any instant of time and manage your privacy settings ಅಂತಂದ್ರೆ, ನೀವು ಮೆಸೇಜ್ ಓಪನ್ ಮಾಡಿದಿರ ಅಂತ ಆಪೋಸಿಟ್ ಪರ್ಸನ್ಗೆ ಗೊತ್ತಾಗಬಾರ್ದು ಅಂತ ನೀವು ಡಿಸಿಷನ್ ತಗೋಬೇಕಾಗಿರೋದು. ಬಿಕಾಸ್ ಆಫ್ ಯು ಆರ್ ಎನೇಬಲಿಂಗ್ ಅಂಡ್ ಡಿಸೇಬಲಿಂಗ್ ದಿ ರೀಡ್ ರೆಸಿಪ್ಟ್ ಆಪ್ಷನ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನೀವು ಮೆಸೇಜ್ ಸೆಂಡ್ ಮಾಡಿಲ್ಲ ಅಂದ್ರೆ, ಇಲ್ಲ ಅವ್ರ ಮೆಸೇಜ್ ನೀವು ರೀಡ್ ಮಾಡಿಲ್ಲ ಅಂದ್ರೆ, there is double blue tick ಅನ್ನೋ ಆಪ್ಷನ್ ಇಲ್ಲ. ಇಟ್ಸ್ ಓನ್ಲಿ ಡಿಪೆಂಡ್ಸ್ ಆನ್ ಯು, ನಾಟ್ ಸಮ್ ಒನ್ ಎಲ್ಸ್. ಅಂಡ್ ವಿತ್ ರೆಸ್ಪೆಕ್ಟ್ ಟು ಡೇಟಾ ಅಂತ ಬಂದ್ರೆ, ಇಯರ್ ಗೂಗಲ್ ಡಸ್ ನಾಟ್ ಸ್ಟೋರ್ ಯುವರ್ ವಾಯ್ಸ್ ಕಮಾಂಡ್ಸ್ ಪರ್ಮನೆಂಟ್ಲಿ. ವಾಯ್ಸ್ ಕಮಾಂಡ್ಸ್ ನ ಪರ್ಮನೆಂಟ್ಲಿ ಯಾಕೆ ಸ್ಟೋರ್ ಮಾಡಲ್ಲ ಅಂದ್ರೆ, ವಾಯ್ಸ್ ಕಮಾಂಡ್ಸ್ ಇಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಟೆಕ್ಸ್ಟ್ ಕಮಾಂಡ್ಸ್. ಲೈಕ್ ಗೂಗಲ್ ಸಪೋರ್ಟ್ಸ್ ನ್ಯೂಮರಸ್ ಲೋಕಲ್ ಲ್ಯಾಂಗ್ವೇಜಸ್ಗೂ ಸಪೋರ್ಟ್ ಮಾಡುತ್ತೆ, ಲೈಕ್ ಕನ್ನಡ, ಹಿಂದಿ, ಇಂಗ್ಲಿಷ್, ಫ್ರೆಂಚ್, ಜರ್ಮನಿ, ವಾಟ್ ಎವರ್ ದ ಲ್ಯಾಂಗ್ವೇಜ್, ಇಟ್ ಸಪೋರ್ಟ್ಸ್ ಎವ್ರಿ ಲ್ಯಾಂಗ್ವೇಜಸ್. ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಕ್ರಿಪ್ಟ್ ಅಥವಾ ವಾಯ್ಸ್ ಇಂದ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗುತ್ತೆ. ದಟ್ ಅಂಡರ್ಸ್ಟ್ಯಾಂಡ್ ಯುವರ್ ಟೆಕ್ಸ್ಟ್ ಅಂಡ್ ಗಿವ್ಸ್ ಯು ದಿ ಟೆಕ್ಸ್ಚುಯಲ್ ಫಾರ್ಮ್ ಆಫ್ ಡೇಟಾ. ಅಂಡ್ ಆಲ್ಸೋ ಗೂಗಲ್ ಮೋಸ್ಟ್ ಪ್ರೀಶಿಯಸ್ ಅಂತಂದ್ರೆ, ಗೂಗಲ್ ಒಂದು ಎನ್ಕ್ರಿಪ್ಷನ್ ಅಡ್ವಾನ್ಸ್ ಸೆಕ್ಯೂರಿಟಿ ಪರ್ಪಸ್ ಮೇಲೆ ಡಿಪೆಂಡ್ ಆಗಿದೆ. ದಟ್ ಪ್ರೋಸೆಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಗೂಗಲ್ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಪ್ರೋಸೆಸ್. ಮೆಸೇಜ್ ಕಳ್ಸೋಕ್ಕೂ ಮೆಸೇಜ್ ರಿಸೀವ್ ಆಗೋಕ್ಕೂ there is a acknowledgement between you and the WhatsApp server and your friend device. So data leak or the entire server voice note, whatever you send,
ಲೀಕ್ ಆಗೋ ಚಾನ್ಸಸ್ ಇಲ್ಲ. ವೈ? ಬಿಕಾಸ್ ಆಫ್ ಸ್ಪೆಷಲ್ ಫೀಚರ್ ಸೆಕ್ಯೂರಿಟಿ ಕಾಲ್ಡ್ ಎನ್ಕ್ರಿಪ್ಷನ್ ಪ್ರೋಸೆಸ್. ಅಂಡ್ ಆಸ್ ಯೂಶುವಲ್ ಇವಾಗ ನಾನು ಹೇಳಿದ್ನಲ್ಲ, ಆಡಿಯೋ ಎಲ್ಲ ಟೆಕ್ಸ್ಟ್ ಮುಖಾಂತರ ಇರುತ್ತೆ. ಟೆಕ್ಸ್ಟ್ ಲೀಕ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ನಿಮ್ ಕೈಯಲ್ಲಿರುತ್ತೆ. ನೀವೇನಾದ್ರೂ ಫಾರ್ವರ್ಡ್ ಮಾಡಿದ್ರೆ ಮಾತ್ರ, ಫಾರ್ವರ್ಡ್ ಟು ಓನ್ಲಿ ದಿ ಸೋಷಿಯಲ್ ಹ್ಯಾಕರ್ಸ್ಗೆ ಫಾರ್ವರ್ಡ್ ಮಾಡಿದ್ರೆ ಅವ್ರು ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಡ್ ವಾಟ್ಸ್ಆಪ್ ಮೋಸ್ಟ್ ಆಫ್ ಆಲ್ ಎಲ್ಲದನ್ನ ಡಿಸೇಬಲ್ ಮಾಡುತ್ತೆ. ಬೈ ಬಿಕಾಸ್ ಆಫ್ ಎನ್ಕ್ರಿಪ್ಷನ್ ಪರ್ಪಸ್ ಮೇಲೆ ಡಿಪೆಂಡ್ ಆಗಿದೆ. ಯು ಆರ್ ಕಂಟ್ರೋಲ್ ಟು ಯುವರ್ ಓನ್ ಡೇಟಾ, ನಾಟ್ ಸಮ್ ಒನ್ ಎಲ್ಸ್. ನಿಮ್ ಪ್ರೈವಸಿ ಸೆಟ್ಟಿಂಗ್ ಪ್ರತಿಯೊಂದು ನಿಮ್ ಕೈಯಲ್ಲಿರುತ್ತೆ. ಸೊ ಗೂಗಲ್ ಅಸಿಸ್ಟೆಂಟ್ ಕೂಡ ಇದ್ರ ಮೇಲೆ ಡೆವಲಪ್ ಆಗಿರೋದು. ಸಮ್ ಹೌ ಪ್ರೈವಸಿ ಆಪ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. And finally, we came here the summary points what we have already covered. The smart tech, your voice, your control overall. As usual, ನನಗೆ ಕೇಳೋದಾದ್ರೆ, whatever the technology, whatever the AI stuffs you are using, use in very smart way. Because think before you share something on internet stuff, review setting regularly, use features that fit your comfort. ಬಿಕಾಸ್ ಈ ವಾಟ್ಸಪ್ ಪ್ರೈವಸಿ ಆಪ್ಷನ್ ತಗೊಳ್ಳಿ, ಎನೇಬಲ್ ಅಂದ್ರೆ ರೀಡ್ ರೆಸಿಪ್ಟ್ ಆಪ್ಷನ್ ಎನೇಬಲ್ ಮಾಡೋದು ಡಿಸೇಬಲ್ ಮಾಡೋದು ಇಸ್ ಕಂಪ್ಲೀಟ್ಲಿ ಆನ್ ಯುವರ್ ಓನ್ ಡಿಸಿಷನ್, ನಾಟ್ ಸಮ್ ಒನ್ ಎಲ್ಸ್ ಡಿಸಿಷನ್. ಅಂಡ್ ಪ್ರೈವಸಿ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಅಂತ ಬಂದ್ರೆ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರಿ, ಅಪ್ಡೇಟ್ ಆಗ್ತಾ ಹೋಗಿ. ಅಂಡ್ ಓವರ್ ಆಲ್ ಟಾಪಿಕ್ ಸಮ್ಮರಿ ಅಂತ ಬಂದ್ರೆ, 1 ಟಿಕ್ ಆಗಿದೆ ಅಂದ್ರೆ ವಾಟ್ಸಪ್ ಸರ್ವರ್ಗೆ ನಿಮ್ ಮೆಸೇಜ್ ರೀಚ್ ಆಗಿದೆ ಅಂತ, ಡಬಲ್ ಟಿಕ್ ಆಗಿದೆ ಅಂದ್ರೆ ನಿಮ್ ಫ್ರೆಂಡ್ಗೆ ಮೆಸೇಜ್ ಡೆಲಿವರಿ ಆಗಿದೆ ಅಂತ, ಡಬಲ್ ಬ್ಲೂ ಟಿಕ್ ಆಗಿದೆ ಅಂತ ಅಂದ್ರೆ ದೆನ್ ವಾಟ್ಸಪ್ ಮೆಸೇಜ್ ನಿಮ್ ಫ್ರೆಂಡ್ ಓಪನ್ ಮಾಡಿದ್ದಾರೆ, ರೀಡ್ ಮಾಡಿದ್ದಾರೆ ಅಂತ ಅರ್ಥ. ಇಫ್ ಮೆಸೇಜ್ ಡಬಲ್ ಟಿಕ್ ಅಲ್ಲೇ ಉಳ್ಕೊಂಡಿದೆ ಅಂತಂದ್ರೆ ನಿಮ್ ಫ್ರೆಂಡ್ ಏನ್ ಮಾಡ್ತಾ ಇದ್ದಾರೆ ಅಂತ, ರೀಡ್ ರೆಸಿಪ್ಟ್ ಆಪ್ಷನ್ ನ ಆಫ್ ಮಾಡಿದ್ದಾರೆ, ಅಂದ್ರೆ ಟಾಗಲ್ ಬಾಟ್ ಡಿಸೇಬಲ್ ಮಾಡಿದ್ದಾರೆ. ಸೆಕ್ಯೂರಿಟಿ ಪ್ರೈವಸಿ ಪ್ರಕಾರ ಅವ್ರ ಮೆಸೇಜ್ ಓಪನ್ ಮಾಡಿದ್ರು ಕೂಡ ನಿಮಗೆ ಬ್ಲೂ ಟಿಕ್ ಮೆಸೇಜ್ ಬರಲ್ಲ, ಬಿಕಾಸ್ ಆಫ್ ಸಿಗ್ನಲ್ಗೆ ಮೆಸೇಜ್ ಓಪನ್ ಮಾಡಿದ್ದಾರೆ ಅಂತ ಯಾವುದೇ ರೀತಿಯಾದ ಕನ್ಫರ್ಮೇಶನ್ ಇಲ್ಲ. ವಾಟ್ ಎವರ್ ದ ಟೆಕ್ನಾಲಜಿ ವಿತ್ ರೆಸ್ಪೆಕ್ಟ್ ಟು ದಿ ಇಂಡಿವಿಜುವಲ್ ಪರ್ಸನ್ ಪ್ರೈವಸಿ ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿ ಡೇಟಾ ಪ್ರೈವಸಿ, WhatsApp is built upon the special feature technology. As I already mentioned, that special feature technology is called encryption advanced technology. ನಿಮ್ ಕಂಟ್ರೋಲು ಅಲ್ಲ, ಗೂಗಲ್ ಎನ್ಕ್ರಿಪ್ಷನ್ ಟೆಕ್ನಾಲಜಿ ಬಿಟ್ಟು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಡೇಟಾ ಟ್ರಾವೆಲ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನೀವು ಕಳ್ಸಿರೋಂತ ಮೆಸೇಜು ಸರ್ವರ್ ಕನ್ಫರ್ಮೇಶನ್ ಆದ್ಮೇಲೆ, ಈವನ್ ವಾಟ್ಸಪ್ ಸರ್ವರೇ ನಿಮ್ ಮೆಸೇಜ್ 24 hours ಆದ್ಮೇಲೆ ಸ್ಟೋರ್ ಮಾಡಲ್ಲ, ಬಿಕಾಸ್ ಆಫ್ ಮಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಮೆಂಬರ್ಸ್ ಯೂಸಿಂಗ್ ದಿ ಸೇಮ್ ವಾಟ್ಸಪ್ ಸರ್ವರ್. ಸೊ whatever the technology you are using, enjoy the technology and use the technology in very smart, polite way. ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಬಟ್ ಮಿಸ್ಯೂಸ್ ಮಾಡಬೇಡಿ. ಬಿಕಾಸ್ ಬೋತ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಫೇಸ್ ಮಾಡೋದು ನೀವೇ, ಬಿಕಾಸ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಅಂಡ್ ದಿ ಹ್ಯಾಕರ್ಸ್ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಡ್ ಸಮ್ಹೌ ವಾಟ್ಸಪ್ ಡೈರೆಕ್ಟ್ಲಿ ಹ್ಯಾಕ್ ಮಾಡೋದಕ್ಕೆ ಚಾನ್ಸೇ ಇರಲ್ಲ. ಯಾವ ಮುಖಾಂತರ ಹ್ಯಾಕ್ ಮಾಡ್ಬೋದು ಅಂದ್ರೆ, ಬಿಕಾಸ್ ಆಫ್ ವಾಟ್ಸಪ್ ಮೆಸೇಜ್ ರೀಚ್ ಆಗಿರುವಂತ ನೀವು OTP ಏನಾದ್ರೂ ಶೇರ್ ಮಾಡಿದ್ರೆ OTP ಇಂದ ಹ್ಯಾಕ್ ಆಗುತ್ತೆ. ಬಟ್ ಮೆಸೇಜಸ್ ವಾಯ್ಸ್ ಚಾಟ್ ಇಂದ ಯಾವುದೇ ರೀತಿ ಹ್ಯಾಕ್ ಅಂಡ್ ಡೇಟಾ ಪ್ರೈವಸಿ ಲೀಕ್ ಆಗೋದು ಈ ಚಾನ್ಸಸ್ ಕಡಿಮೆ. ಅಂಡ್ ಸಮ್ ಅದರ್ ಆಪ್ಸ್ ಲೈಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ, ಈ ಪಾಸಿಬಿಲಿಟೀಸ್ ಎಲ್ಲ ಕೇಳ್ತಾ ಹೋಗ್ತೀವಿ. ಬಟ್ ವಾಟ್ಸಪ್ಗೆ ಆ ಚಾನ್ಸಸ್ ಇರಲ್ಲ ಬಿಕಾಸ್ ಆಫ್ ಎನ್ಕ್ರಿಪ್ಷನ್ ಪರ್ಪಸ್. ಅಂಡ್ ಸಮ್ ಆಫ್ ದ ಪರ್ಸನ್ ಈ ಬ್ಲೂಟಿಕ್ ಆಫ್ ಮಾಡಿರೋದು ಬಿಕಾಸ್ ಆಫ್ ಸಮ್ ಆಫ್ ದ ಪರ್ಸನ್ಸ್ ಆರ್ ವೆರಿ ಕ್ಲೆವರ್ ಅಂಡ್ ಸಮ್ ಆಫ್ ದ ಪರ್ಸನ್ಸ್ ವಾಟ್ ಪೀಸ್ ಆಫ್ ಮೈಂಡ್ ಅಂಡ್ ದೇ ನೀಡ್ ಲಾಂಗರ್ ಟೈಮ್ ಟು ರಿಪ್ಲೈ ಮಾಡಿದ್ಮೇಲೆ ಸಮ್ಟೈಮ್ಸ್ ಕೆಲವು ಪರ್ಸನ್ಗೆ ಡಬಲ್ ಟಿಕ್ ಬರೋ ಚಾನ್ಸಸ್ ಇರುತ್ತೆ. ಇಟ್ಸ್ ವಿತ್ ರೆಸ್ಪೆಕ್ಟ್ ಟು ದೇರ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್. ಸೊ ಈ ಟೆಕ್ ಕಂಟೆಂಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಫ್ ಯು ಫೌಂಡ್ ದಿಸ್ ಹೆಲ್ಪ್ಫುಲ್ ಅಂಡ್ ರಿಯಲಿ ಇಂಟ್ರೆಸ್ಟಿಂಗ್ ಅಂಡ್ ದಿಸ್ ಮಿಸ್ಟ್ರಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಭರತ್ ಬಿಲ್ಸ್ ಫಾರ್ ಮೋರ್ ಅಮೇಸಿಂಗ್ ಟೆಕ್ ಕಂಟೆಂಟ್ ಅಂಡ್ ಪೈಥಾನ್ ರಿಲೇಟೆಡ್ ಕಂಟೆಂಟ್ ಸ್ಟಾರ್ಟಿಂಗ್ ಫ್ರಮ್ ದಿ ಸ್ಕ್ರಾಚ್ ಫಾರ್ ಇಂಟರ್ವ್ಯೂ ಅಂಡ್ ಫಾರ್ ದ ಬಿಗಿನರ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ.
Do visit my Bharat Builds channels and watch. Stay happy. Keep supporting. Thank you.